ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ವಕೀಲ ಮಿತ್ರರಿಗೆ ಸ್ವಾಗತ ಮಾಡ್ತಾ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಇಂಥದೊಂದು ಸಭೆಗೆ ಸಾಕ್ಷಿಯಾಗಿರುವಂತ ನಮ್ಮ ಕುಮಾರ್ ಮತ್ತು ಗಿರೀಶ್ ಅವ್ರನ್ನೆಲ್ಲೋ ಕೂರಿಸಿ ಸಭೆ ನಡೆಸಿ ನನ್ಗೆ ಚಂದ ಕಾಣಿಸೋದಿಲ್ಲ. ನೀವು ಈ ಕಡೆ ಬನ್ನಿ, ಗಿರೀಶ್ ಕುಮಾರ್ ಬನ್ನಿ, ನೀವು ಇಲ್ಲಿ ಬನ್ನಿ. ಭಾರಿ ವಿಶೇಷವಾದಂತ ಈ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತಾ, ಭಾರಿ ದಿನಗಳಿಂದ ಇಂಥದ್ದೊಂದು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವ ಮನಸ್ಸು ಮತ್ತು ಕನಸು ನಂದಾಗಿತ್ತು. ಹೋರಾಟದ ಹೆಜ್ಜೆ ಗುರುತುಗಳು 40, ಆದರೆ ಆ ಎಲ್ಲ ಹೆಜ್ಜೆ ಗುರುತುಗಳ ಜೊತೆಯಲ್ಲಿ ನಿಂತವರು ಯಾರಪ್ಪ ಅಂದ್ರೆ ನಮ್ಮ ವಕೀಲರು. ನೀವು ನಮ್ಮ ಜೊತೆಲಿ ಗಟ್ಟಿದ್ದೀರಿ ಅಂತಲೇ ನಾವು ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಆಗೋದು. ನೀವು ನ್ಯಾಯಾಲಯದಲ್ಲಿ ವಕಾಲತ್ತು ಹಾಕ್ತೇ ಹೋದ್ರೆ ನಾವು ಹೋರಾಟ ಮಾಡಕ್ ಆಗೋದೇ ಇಲ್ಲ. ನೀವು ವಕಾಲತ್ತು ಹಾಕಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಾಗ ಮಾತ್ರ ನಮಗೊಂದಷ್ಟು ಹೋರಾಟದ ಕಿಚ್ಚು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. 4 ದಶಕಗಳ ನಿರಂತರವಾದ ಹೋರಾಟದ ಹಾದಿಯಲ್ಲಿ ತಾವೆಲ್ಲ ಭಾಗಿಯಾಗಿದ್ದಕ್ಕಾಗಿ ಇಡೀ ಕರ್ನಾಟಕದ ವಕೀಲರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಬಹುಶಃ ನಾವೆಲ್ಲ ಕನ್ನಡ ತಾಯಿಯ ಮಕ್ಕಳು. ಆ ತಾಯಿಯ ಋಣವನ್ನ ಹೊತ್ತು ಸಾಯಬಾರದು ಅಂತ ಹೇಳಿ ತೀರಿಸ್ಲಿಕ್ಕೆ ಆಗದೆ ಇರುವಂತ ಋಣ ಆದರೂ ಸಹ ಎಲ್ಲೋ ಒಂದಷ್ಟು ಹಳಿಲು ಸೇವೆ ನಮ್ಮಿಂದ ಆಗಬೇಕು ಅನ್ನುವ ಕಾರಣಕ್ಕಾಗಿ ತಾವೆಲ್ಲ ನಮ್ಮ ಜೊತೆಯಲ್ಲಿ ಎಲ್ಲ ಸಂದರ್ಭಕ್ಕೂ ನಿಂತಿದ್ದೀರಿ. ನಾವಿದ್ದೀವಿ, ನಿಮ್ಮ ಹೋರಾಟ ಮುಂದುವರಿಸಿ ಅಂತ ಹೇಳಿ ನಮ್ಮನ್ನು ಹಾರೈಸಿದ್ದೀರಿ. ನಮ್ಮ ಹೋರಾಟಕ್ಕೆ ನಿಮ್ಮ ಶಕ್ತಿಯನ್ನ ತುಂಬುವ ಮುಖಾಂತರ 4 ದಶಕಗಳ ಕಾಲ ಈ ಹೋರಾಟ ಸಾಗಿದೆ, ಮುಂದೆಯೂ ಸಾಗಬೇಕಾಗಿದೆ. ಬಹುಶಃ ಕನ್ನಡದ ಹೋರಾಟ ಮತ್ತು ಕನ್ನಡದ ಚಳವಳಿಯಲ್ಲಿ ಇಷ್ಟು ಜನ ವಕೀಲರು ಒಟ್ಟಿಗೆ ಸೇರಿದಂತ ಇತಿಹಾಸ ಇರಲಿಲ್ಲ. ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಸೇರಿರ್ಬೋದು, ಆದರೆ ವಕೀಲರು ಇಷ್ಟೊಂದು ಜನ ಕನ್ನಡದ ಚಳವಳಿಯ ವಿಚಾರಕ್ಕಾಗಿ ಕನ್ನಡದ ಒಂದು ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಕರೆದ ಈ ಸಂದರ್ಭಕ್ಕೆ ನೀವೆಲ್ಲ ಬಂದಿದ್ದೀಯಲ್ಲ, ಬಹುಶಃ ಸೂರ್ಯ ಚಂದ್ರ ಇರೋವರೆಗೂ ಕನ್ನಡ ಉಳಿಯುತ್ತೆ ಅನ್ನೋದಕ್ಕೆ ಈ ಸಭೆ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕುಮಾರನಿಗೆ ನಮ್ಮ ಗಿರೀಶ್ ಅವ್ರಿಗೆ ಹಾಗಾಗಿ ಹೇಳ್ತಾ ಇರ್ತೀನಿ, ನೋಡ್ರಪ್ಪ, ನೀವು ಗಟ್ಟಿಯಾಗಿದ್ರೆ ನಾವು ಕೆಲಸ ಮಾಡಕ್ ಆಗತ್ತೆ. ಹಾಗಾಗಿ ಒಂದು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಎಲ್ಲ ಘಟಕಗಳಿದ್ದಾವೆ. ಒಂದು ವಕೀಲರ ಘಟಕವನ್ನ ನೀವು ಮಾಡಬೇಕು, ಅದರ ಉಸ್ತುವಾರಿಯನ್ನ ನೀವು ತಗೋಬೇಕು ಅಂತ ಹೇಳಿ ಆಗಾಗ ಹೇಳ್ತಾ ಇದ್ದೆ. ನಮ್ಮ ಇಲ್ಲಿ ನೇತೃಮೂರ್ತಿ ಕೂತಿದ್ದಾರೆ ಎದುರುಗಡೆ, ಅವರೆಲ್ಲ ನಮ್ಮ ಜೊತೆಯಲ್ಲಿ ಎಲ್ಲ ಸಂದರ್ಭಕ್ಕೂ
ನಿಂತ್ಕೊಳ್ಳುವಂತ ಅನೇಕರಿದ್ದಾರೆ. ಇಲ್ಲಿ ಯಾರು ಇಲ್ಲ ಅಂತ ಹೇಳೋಂಗಿಲ್ಲ. ಒಮ್ಮೆ ಕೋರ್ಟ್ಗೆ ಹೋದಾಗ ಅಲ್ಲೊಂದು ದೊಡ್ಡ ಗುಂಪು ಕನ್ನಡಕ್ಕಾಗಿ ನಿಲ್ಲುತ್ತೆ ಅಂದ್ರೆ ಅದು ವಕೀಲರು. ಮೊನ್ನೆ ಡಿಸೆಂಬರ್ 27 ನಿಮ್ಗೆಲ್ಲ ನೆನಪಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಭಾರಿ ವರ್ಷಗಳ ನಿರಂತರವಾದ ಹೋರಾಟ, ನಾಮಫಲಕದಲ್ಲಿ ಕನ್ನಡ ಹಾಕಬೇಕು ಅಂತ ಹೇಳಿ. ಮೈಸೂರು ಬ್ಯಾಂಕ್ ಚೌಕದಲ್ಲಿ ಒಂದು ಸಣ್ಣ ಪ್ರತಿಭಟನೆ, ಒಂದು ಧರಣಿ, ಮತ್ತೊಂದು ಇನ್ನೊಂದು ಹಾಕ್ತಾ ಇತ್ತು 40-45 ವರ್ಷದಿಂದ. ಆದ್ರೆ ಆ ಯಾವುದೇ ಹೋರಾಟಕ್ಕೆ ಯಾರು ಹಂಚಿರ್ಲಿಲ್ಲ, ಅದು ಸರಿಪಡಿಸಕ್ ಆಗಿರ್ಲಿಲ್ಲ. ಸರ್ಕಾರಗಳು ಒಂದು ಕಾನೂನು ಮಾಡ್ಲಿಕ್ಕೂ ಆಗಿರ್ಲಿಲ್ಲ. ಡಿಸೆಂಬರ್ 27 ಕಾನೂನು ಆಯ್ತು, ಒಂದು ಕಾಯ್ದೆ ಆಯ್ತು. ನಾಮಫಲಕದ 60% ಕನ್ನಡ ಹಾಕ್ಬೇಕು ಅಂತ ಹೇಳಿ ಒಂದು ಕಾಯ್ದೆ ಆಯ್ತು. ಯಾಕಾಯ್ತು ಕಾಯ್ದೆ? ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರಾಜ್ಯದ ಉದ್ದಗಲಕ್ಕೂ ಬೀದಿಗೆ ಇಳಿದಿದ್ರು. ತನ್ನ ಜೀವದ ಹಂಗನ್ನ ತೊರೆದು ಕನ್ನಡ ಉಳಿಬೇಕು, ಕನ್ನಡ ವಿಜೃಂಭಿಸಬೇಕು, ಸಂಭ್ರಮಿಸಬೇಕು ಅಂತ ಹೇಳಿ ತನ್ನ ಜೀವದ ಹಂಗನ್ನ ತೊರೆದು ಹೋರಾಟ ಮಾಡಿದಂತ ಆ ದಿವಸ ಅಂತ ಹೇಳಿ ನಾನು ಭಾವಿಸ್ತೀನಿ. ಆ ದಿನ ನಿಮಗೆಲ್ಲ ಗೊತ್ತಿದೆ, ರಾತ್ರಿ 11 ಗಂಟೆಗೆ ನನ್ನ ಬಂಧಿಸಿದ್ರು. 16 ದಿವಸ ಜೈಲಿಗೂ ಕಳಿಸಿದ್ರು. ನನ್ನ ಮೇಲೆ 16 ಕೇಸು ಹಾಕಿರು. ನಾನು ಹೇಳ್ತಿರೋದು ಒಂದು ಹೋರಾಟದ ಘಟನೆನ ಹೇಳ್ತಾ ಇದ್ದೀನಿ. ಬಹುಶಃ ನಾಳೆ ಈ ಸಂದರ್ಭವರೆಗೂ ಹೇಳ್ಬಹುದು, ಹೇಳಲಿಕ್ಕೆ ನಿಂತ್ರೆ. ಆದ್ರೆ ಒಂದು ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 16 ದಿವಸ ಜೈಲು ಮುಗಿಸ್ಕೊಂಡು ಆಚೆಗೆ ಬಂದೆ ಮತ್ತು 9 ಕೇಸು ಹಿಡ್ಕೊಂಡು ಪೊಲೀಸ್ ಆಫೀಸರ್ಗಳು ಕೋರ್ಟ್ ಹಾಲಲ್ಲಿ ನಿಂತಿದ್ರು. ಮತ್ತೆ ಹೊರಪ್ರಗ್ರಹದ ಬಾಗಿಲು ತೆರೆದಿತ್ತು, ಪೊಲೀಸರ ಕರೆ ಬಂದಿತ್ತು. ಆದ್ರೆ ನಮ್ಮ ವಕೀಲರು ಮತ್ತೆ ಕಳಿಸ್ಲಿಲ್ಲ ಕೋರ್ಟ್, ಇದಕ್ಕೆ ಜೈಲಿಗೆ ಕಳಿಸ್ಲಿಲ್ಲ. ಗಟ್ಟಿಯಾಗಿ ನಿಂತ್ಕೊಂಡ್ರು. ಪೊಲೀಸ್ನವರಿಗೆ ಹೇಳಿದ್ರು, ನೀವು ಕೋರ್ಟ್ ಹೊರಗಡೆ ಏನಾದ್ರು ಇಟ್ಕೊಳ್ಳಿ, ಕೋರ್ಟ್ ಇಲ್ಲಿ ಹಾಲ್ ಒಳಗಡೆ ಮತ್ತೆ ನಾರಾಯಣಗೌಡ್ರನ್ನ ಬಂದ್ಸಕ್ ಬಿಡಲ್ಲ ಅಂತ ಹೇಳಿ ಇವರೆಲ್ಲ ಅವತ್ತು ಗಟ್ಟಿಯಾಗಿ ನಿಂತ್ಕೊಂಡ್ರು. ಬಹುಶಃ 2 ದಿವಸ ನನಗೆ ಕೋರ್ಟ್ ಜೈಲ್ ಒಳಗಡೆ ನಾನು ಬರ್ತಿದ್ದೀನಿ. ಡಿಸೆಂಬರ್ 27 ಅಂತ ಒಂದು ಪುಸ್ತಕ ಬರ್ತಿದ್ದೀನಿ, ಅದನ್ನೆಲ್ಲ ಹಂಚ್ಕೊಂಡಿದ್ದೀನಿ. ಆ ಡಿಸೆಂಬರ್ 27ರಲ್ಲಿ ಪುಸ್ತಕವನ್ನ ನಿಮ್ಗೆಲ್ಲ ತಲುಪುವ ರೀತಿಯಲ್ಲಿ ನಾನು ಕುಮಾರ್ ಅವರ ಕೈಲಿ, ಗಿರೀಶ್ ಕೈಲಿ ಮಾಡ್ತೀನಿ. 2 ದಿವಸದ ನಂತರ ಊಟ ತಿಂಡಿ ಇಲ್ಲದಲೇ ನಿಮ್ಮ ವಕೀಲರು ಭವನಕ್ಕೆ ಬಂದಾಗ ಆಗ ನನಗೊಂದು ಕಾಫಿ 2 ಬಿಸ್ಕೆಟ್ ಕೊಟ್ಟರು. ಆ ಋಣವನ್ನ ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ.